ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕನಿಗೆ ಇದೀಗ ಸಂಕಷ್ಟ ಎದುರಾಗಿರುವಂತದ್ದು. ಸುಳ್ಳು ಹೇಳಿಕೆಯನ್ನ ನೀಡಿದ್ದೆ ಶಾಸಕ ಬೈರತಿಗೆ ಇದೀಗ ಮುಳುವಾಯ್ತಾ? ಹಾಗಿದ್ರೆ ಏವನ್ ಜಗದೀಶ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು, ಯಾರೋ ಒಂದು ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಶಾಸಕ ಬೈರತಿ ಅವರು ಹೇಳಿರ್ತಾರೆ. ಆದರೆ ಆರೋಪಿ ಜೊತೆಗಿನ ಶಾಸಕರ ಫೋಟೋ ಇದೀಗ ವೈರಲ್ ಆಗಿರುವಂಥದ್ದು. ಕುಂಭಮೇಳಕ್ಕೆ ಹೋಗಿದಂತಹ ಶಾಸಕ ಬೈರತಿ ಜಗ್ಗ ಅಜಿತ್ ಬೈರತಿ ಬಸವರಾಜ್ಗೆ ಸಿಐಡಿ ಅಧಿಕಾರಿಗಳಿಂದ ಇಷ್ಟು ಜನಕ್ಕೆ ಕೂಡ ಡ್ರಿಲ್ ನಡೀತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ಸಿಐಡಿಯಿಂದ ಹತ್ಯೆ ಪ್ರಕರಣದ ತನಿಖೆ ಕೂಡ ತೀವ್ರಗೊಂಡಿದೆ. ಎಫ್ಐ ಬೈರತಿ ಬಸವರಾಜ್, ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಇದೀಗ ಸಾಕ್ಷಿಗಳ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಆರೋಪಿ ಜಗ್ಗನ ಜೊತೆ ಬೈರತಿ ಬಸವರಾಜ್ ಫೋನ್ ಕರೆ ಕೂಡ ಮಾಡಿ ಕಾಲ್ ಡೀಟೇಲ್ಸ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಆರೋಪಿಗಳ ಹೇಳಿಕೆ ಮೇಲೆ ಬೈರತಿ ಬಸವರಾಜ್ನ ವಿಚಾರಣೆ ಕೂಡ ಮಾಡಲಾಗತ್ತೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಹೊರಬಿದ್ದಿರುವಂಥದ್ದು. ಅಂದರೆ ಏನು ಅವರು ತನಿಖೆಯನ್ನು ಆರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದು ತಪ್ಪನ್ನ ಮುಚ್ಚೋದಕ್ಕೆ ಹೋಗಿ ಮತ್ತೊಂದು ತಪ್ಪು ಹೇಳೋದು, ಒಂದು ಸುಳ್ಳನ್ನ ಮುಚ್ಚಾಕಕ್ಕೆ ಹೋಗಿ ಮತ್ತೊಂದು ಸುಳ್ಳು ಹೇಳಿ ತಗ್ಲಾಕೊಳ್ಳೋದು ಅಂತ ಹೇಳ್ತಾರಲ್ಲ, ಇದಕ್ಕೆ ಅಂತ ಅನಿಸುತ್ತೆ. ಅವರು ಸುಳ್ಳು ಹೇಳಿದ್ದೇ ಈ ಒಂದು ಬೆಳವಣಿಗೆಗೆ ಕಾರಣ ಆಗಿರ್ಬೋದೇನೋ. ಕಂಪ್ಲೀಟ್ ಆದಂಥ ಏನಾಯಿತು ಇತ್ತ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಹೊರಬಿಟ್ಟಿದ್ರೆ ಈ ರೀತಿಯಾದಂಥ ಸಂಕಷ್ಟ ಎದುರಾಗ್ತಾ ಇರಲಿಲ್ಲ. ಸೊ ಇದೀಗ ಸುಳ್ಳು ಹೇಳಿಕೆ ಕೊಟ್ಟಿದ್ದೇ ಇದೀಗ ಬೈರತಿ ಅವ್ರಿಗೆ ಮುಳುವಾಗಿದೆ ಅನ್ನುವಂಥ ಮಾಹಿತಿ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಇದೀಗ ಬಿಜೆಪಿ ಶಾಸಕನಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಸುಳ್ಳು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಜಗದೀಶ್ ಗೊತ್ತೇ ಇಲ್ಲ ಅಂತ ಹೇಳಿರ್ತಾರೆ ಶಾಸಕ ಬೈರತಿ. ಆದರೆ ಆರೋಪಿನ ಜೊತೆಗಿನ ಶಾಸಕನ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳಿರ್ತಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಈ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಯಾರು ಏನು ಎತ್ತ ಅಂತ ಕೇಳಿದಾಗ ಹೌದು ಭೇಟಿ ಮಾಡಿದೆ, ಮೀಟ್ ಮಾಡಿದೆ, ಮಾತನಾಡಿಸಿದೆ ಅಂತ ಹೇಳಿದ್ದಿದ್ರೆ, ಏನು ನಿಜಾಂಶ ಇತ್ತು ಹೊರ ಹಾಕಿದ್ದಿದ್ರೆ ಮೋಸ್ಟ್ಲಿ ಈ ರೀತಿಯಾದಂತಹ ಸಿಚುವೇಶನ್ ಅನ್ನ ಫೇಸ್ ಮಾಡುವಂತಹ ಸಂದರ್ಭ ಸನ್ನಿವೇಶ ಬರ್ತಾ ಇರಲಿಲ್ವೇನೋ. ಇದೀಗ ಯಾರು ಗೊತ್ತೇ ಇಲ್ಲ ಜಗದೀಶ್ ಅಂತ ಹೇಳಿದಂತಹ ವ್ಯಕ್ತಿ ಜೊತೆಗಿನ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಅರುಣ್, ಅಪ್ಡೇಟ್ಸ್ ಕೊಡೋದಾದ್ರೆ. ಹೃದಯ ಅಂದ್ರೆ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ ನಿನ್ನೆ ಏನು 7 ದಿನ ಏನು ಬೈರತಿ ಬಸವರಾಜನ್ನ ಸೇಡಿ ಸಿಕ್ಕಿಗೆ ಕೊಟ್ಟಿರುವಂತದ್ದು. ಸೊ ಈ ನೆಲೆಯಲ್ಲಿ ಇವತ್ತಿನಿಂದ ಅವರನ್ನ ವಿಚಾರಣೆ ಮಾಡ್ತಾರೆ. ಯಾಕಂದ್ರೆ ಏನು ವಿಚಾರಣೆಗೆ ಹಾಜರಾಗದ ಸಂದರ್ಭದಲ್ಲಿ ನನಗೆ ಜಗದೀಶ್ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು, ಮತ್ತೆ ಯಾರು ಕಿರಣ್ ಮತ್ತೆ ಇತರ ಆರೋಪಿಗಳಿದ್ದಾರೆ. ಸೊ ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ವಿಚಾರಣೆ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ರು ಬೈರತಿ ಬಸವರಾಜರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ರು. ಅಂದ್ರೆ ಕೊಲೆಗೂ ಮುನ್ನ ಮತ್ತೆ ಕೊಲೆ ಆದ ನಂತರ ಬಸವರಾಜ್ ಅವರು ಯಾರ ಜೊತೆ ಸಂಪರ್ಕದಲ್ಲಿದ್ರು ಮತ್ತೆ ಯಾರ ಜೊತೆ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಪೊಲೀಸರು ತನಿಖೆ ವೇಳೆ ಸಂಗ್ರಹ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರು ಆ A1 ಆರೋಪಿ ಯಾರು ಜಗ್ಗ ಏನಿದ್ದಾರೆ ಸೊ ಆತನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತದ್ದು ಮತ್ತೆ ಆತನ ಜೊತೆ ಮಾತನಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಜೊತೆಗೆ ಏನಂದ್ರೆ ಒಂದೇ PNR ನಂಬರ್ ಅಲ್ಲಿ ಕುಂಭಮೇಳಕ್ಕೆ ಏನು ಆರೋಪಿಗಳ ಜೊತೆ ಹೋಗಿರುವಂತಹ ಫೋಟೋಗಳು ಸಹ ವೈರಲ್ ಆಗಿತ್ತು. ಸೊ ಈ ನೆಲೆಯಲ್ಲಿ ಇದನ್ನೆಲ್ಲ ಸಹ ಇವತ್ತು ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೆ ಈ ಜೊತೆಗೆ ಆರೋಪಿಗಳ ಜೊತೆ ನಿಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಾ, ಆದ್ರೆ ಆರೋಪಿಗಳ ಜೊತೆಗೆ ನೀವು ಫೋಟೋವನ್ನ ಹಂಚ್ಕೊಂಡಿದ್ದೀರಾ, ಮತ್ತೆ ಕುಂಭಮೇಳಕ್ಕೆ ಹೋಗಿದ್ದೀರಾ, ಮತ್ತೆ ಕೊಲೆ ಆದ ನಂತರ ಏನು ಕೊಲೆ ಆದ ದಿನ ಏನಿದೆ ಆ ಒಂದು ದಿನ ನೀವು A1 ಆರೋಪಿ ಯಾರಿದ್ದಾರೆ ಜಗ್ಗ ಯಾರಿದ್ದಾರೆ ಆತನ ಜೊತೆ ಮಾತನಾಡಿರುವಂತದ್ದು ಟೆಕ್ನಿಕಲ್ ಎವಿಡೆನ್ಸ್ ಗಳಿಂದ ಪ್ರೂವ್ ಆಗ್ತಾ ಇರುವಂತದ್ದು. ಇದಕ್ಕೆ ನೀವೇನು ಹೇಳ್ತೀರಾ, ಮತ್ತೆ ಈ ಆರೋಪಿಗಳ ಸಂಬಂಧಪಟ್ಟಂಗೆ ನೀವೇನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಇಟ್ಕೊಂತಾರೆ, ಮತ್ತೆ ಆಡಿಯೋ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಅವರು ಇವತ್ತು ಪ್ರಶ್ನೆಯನ್ನ ಮಾಡ್ತಾರೆ. 7 ದಿನಗಳ ಕಾಲ ಅವ್ರಿಗೆ ವಿಚಾರಿಸಬೇಕಾಗುತ್ತೆ. ಯಾಕಂದ್ರೆ 21ನೇ ತಾರೀಕು ಸಹ ಸೇರಿ ವಶಕ್ಕೆ ಕೋರ್ಟ್ ಕೊಟ್ಟಿರುವಂತದ್ದು ರೋಜಾ. ಹಾಗಾಗಿ ವಿಚಾರಣೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಹೇಳಿಕೆಗಳನ್ನ ದಾಖಲೆ ಮಾಡ್ಕೊಂತಾರೆ. ಮತ್ತೆ ಇತರ ಆರೋಪಿಗಳ ಜೊತೆಗೆ ಯಾವತ್ತೆಲ್ಲ ಅವರು ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಸಹ ತನಿಖೆ ವೇಳೆ ಅವರನ್ನು ಪ್ರಶ್ನೆ ಮಾಡುವಂತದ್ದು ರೋಜಾ.